ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ನಮ್ಮ ಯೂಟ್ಯೂಬ್ ವೇದಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ಪ್ರದರ್ಶನ ಅಥವಾ ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ಬಲವಂತದಿಂದ ಮಾತನಾಡಲಾದ ಕಟು ಸತ್ಯ. ನನ್ನ ಮಾತುಗಳು ಯಾರನ್ನಾದರೂ ನೋಯಿಸಿದರೆ ನಾನು ಮುಂಚಿತವಾಗಿ ಕ್ಷಮೆ ಯಾಚಿಸ್ತೇನೆ. ಆದರೆ ಇನ್ನು ಮುಂದೆ ಏನಾಗಲಿದೆ ಎಂಬುದನ್ನು ಮರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಜುಲೈ 3, 2026ರಿಂದ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಒಂದು ಘಟನೆ ಸಂಭವಿಸಲಿದ್ದು, ಅದು ನಿಮ್ಮ ಸಮತೋಲನದ ಹಿಂದಿನ ಗುಟ್ಟುಗಳನ್ನೇ ಜಗತ್ತಿಗೆ ಬಹಿರಂಗಪಡಿಸ್ಬೋದು. ಇದು ಸಾಮಾನ್ಯ ಘಟನೆಯಲ್ಲ ಅಥವಾ ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಅನಿವಾರ್ಯವಾಗಿ ಸಂಭವಿಸುತ್ತೆ. ನಾನು ಹೇಳಿದ್ದು 1% ತಪ್ಪು ಅಂತ ಸಾಬೀತಾದರೆ ಧಾರ್ಮಿಕ ಆಚರಣೆಗಳಲ್ಲಿ ಕಠಿಣ ಶಿಕ್ಷೆಯನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಹೀಗಂತ ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳುತ್ತೇನೆ. ಆದರೆ ನನ್ನದೊಂದು ಸಣ್ಣ ವಿನಂತಿ ಇದೆ. ಈ ವಿಡಿಯೋವನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಆರಂಭದಿಂದ ಕೊನೆಯವರೆಗೂ ಕೂಡ ಎಚ್ಚರಿಕೆಯಿಂದ ನೋಡಿ. ಯಾಕೆಂದರೆ ನಾನು ಇಂದು ಹಂಚಿಕೊಳ್ಳುವ ಮಾಹಿತಿ ಮತ್ತು ಪರಿಹಾರಗಳನ್ನು ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಕಾರ್ಯಗತಗೊಳಿಸೋದಕ್ಕೆ ಉದ್ದೇಶಿಸಲಾಗಿದೆ, ಪದೇ ಪದೇ ಅಲ್ಲ. ನಿಮ್ಮ ಜೀವನವು ಇದ್ದಕ್ಕಿದ್ದಂತೆ ಒಂದು ತಿರುವು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳು ಬದಲಾದರೆ ನಮ್ಮ ಗುರುಗಳ ಆಶೀರ್ವಾದ, ನಮ್ಮ ಜ್ಞಾನ ಮತ್ತು ನಮ್ಮ ಮಾತುಗಳಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ನಾನು ಈಗಾಗಲೇ ಸೂಚಿಸಿದ್ದೇನೆ ಎಂಬುದನ್ನು ನೆನಪಿಡಿ. ಆದ್ದರಿಂದ ಇದನ್ನೆಲ್ಲ ಯಾವುದೇ ಭಯ ಇಲ್ಲದೆ ಹೇಳಲಾಗ್ತಾ ಇದೆ. ಈಗ ನಾವು ಮುಂದುವರಿಯುವ ಮೊದಲು ದೇವತೆ ಶಕ್ತಿ ಮತ್ತು ಲಕ್ಷ್ಮೀನಾರಾಯಣರನ್ನು ನಿಜವಾಗಿಯೂ ಕೂಡ ನಂಬುವ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟಲ್ಲಿ ಜೈ ಮಾತಾ ಚಾಮುಂಡೇಶ್ವರಿ ಅಂತ, ಜೈ ಶ್ರೀ ಲಕ್ಷ್ಮೀನಾರಾಯಣ ಅಂತ ಭಕ್ತಿಯಿಂದ ಬರೆಯುವಂತೆ ನಾನು ವಿನಂತಿಸುತ್ತೇನೆ. ಇದು ಔಪಚಾರಿಕತೆಯಲ್ಲ, ಆದರೆ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ದೈವಿಕ ಅನುಗ್ರಹವನ್ನು ಸಕ್ರಿಯಗೊಳಿಸುವ ನಂಬಿಕೆಯ ಸಾಧನವಾಗಿದೆ. ಈಗ ಎಚ್ಚರಿಕೆಯಿಂದ ಕೇಳಿ, ಯಾಕೆಂದರೆ ನಿಜವಾದ ಕಥೆ ಪ್ರಾರಂಭವಾಗುವುದು ಇಲ್ಲಿಂದ. ತುಲಾರಾಶಿಯವರೇ, ನೀವು ನ್ಯಾಯದ ತಕ್ಕಡಿ, ಸಮತೋಲನದ ಪ್ರತೀಕ. ನಿಮ್ಮ ಸೌಂದರ್ಯ, ಪ್ರೀತಿ, ನಿಮ್ಮ ಸಂಬಂಧಗಳನ್ನು ಕಾಪಾಡುವ ಗುಣ, ನಿಮ್ಮ ಆಕರ್ಷಕ ಮಾತು ಎಲ್ಲರಿಗೂ ಗೊತ್ತು. ನಿಮ್ಮ ಜೀವನದಲ್ಲಿ ಸ್ವಲ್ಪ ಸುಖ, ಶಾಂತಿ ಮತ್ತು ವೈಭವ ಪ್ರವೇಶ ಮಾಡಿದಾಗಲೆಲ್ಲ ಆ ಕ್ಷಣದಲ್ಲಿ ಕೆಲವು ಕಣ್ಣುಗಳು ನಿಮ್ಮ ಸಮತೋಲನವನ್ನು ಹಾಳು ಮಾಡೋದಕ್ಕೆ, ಅಸೂಯೆಯ ವಿಷ ಬೀರೋದಕ್ಕೆ ಪ್ರಾರಂಭ ಮಾಡುತ್ತೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲರನ್ನ ಕೇಳುವ ಗುಣ, ನಿಮ್ಮ ರಾಜತಾಂತ್ರಿಕತೆ, ನಿಮ್ಮನ್ನು ಸಹಿಸಲಾಗದ ಜನರು ನಿಮ್ಮ ಸುತ್ತಲೂ ದ್ವಂದ್ವದ ಜಾಲ ಹೆಣಿತಾ ಇದ್ದಾರೆ. ನೀವು ಎಲ್ಲರನ್ನೂ ಮೆಚ್ಚಿಸಲು ಬಯಸ್ತೀರಿ, ಯಾರ ಮನಸ್ಸನ್ನು ಕೂಡ ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ. ಸಂಘರ್ಷ ನಿಮಗೆ ಗೊತ್ತಿಲ್ಲ, ಆದರೆ ಈ ನಿಮ್ಮ ಸೌಮ್ಯ ಸ್ವಭಾವವನ್ನೇ ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಳ್ತಾ ಇದ್ದಾರೆ. ಅವರು ನಿಮ್ಮ ನಿರ್ಧಾರಗಳನ್ನು ಗೊಂದಲಗೊಳಿಸೋದಕ್ಕೆ, ನಿಮ್ಮ ಸಂಬಂಧಗಳನ್ನು ಹಾಳು ಮಾಡೋದಕ್ಕೆ ಮತ್ತು ನಿಮ್ಮನ್ನು ಮಾನಸಿಕವಾಗಿ ತೂಗಾಡೋದಕ್ಕೆ ಸಾಧ್ಯ ಇರುವ ಎಲ್ಲ ಕುತಂತ್ರದ ಮಾರ್ಗಗಳನ್ನು ಅನುಸರಿಸ್ತಾ ಇದ್ದಾರೆ. ನಿಮ್ಮ ಸ್ವಂತ ಜೀವನ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೇ ನಿಮ್ಮ ವಿರುದ್ಧ ಗುಪ್ತವಾಗಿ ನಕಾರಾತ್ಮಕ ಶಕ್ತಿಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಆದರೆ ಈ ಆಟವು ಹೆಚ್ಚು ಕಾಲ ಉಳಿಯೋದಿಲ್ಲ. ಶುಕ್ರ ಗ್ರಹದ ಅಧಿಪತಿ ಈಗ ಸ್ವತಃ ನ್ಯಾಯ ಕೊಡೋದಕ್ಕೆ ಎದ್ದಿದ್ದಾನೆ. ನಿಮಗೆ ಮಾಡಿದ ಅನ್ಯಾಯ, ನೀವು ಅನುಭವಿಸಿದ ತೊಳಲಾಟವನ್ನು ಇತ್ಯರ್ಥಪಡಿಸಲಾಗಿದೆ. ನಿಮ್ಮ ಶತ್ರುಗಳು ತಮ್ಮ ಕೃತ್ಯಗಳ ಪರಿಣಾಮಗಳನ್ನು ಎದುರಿಸುವ ಸಮಯ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ. ಯಾಕೆಂದರೆ ಈ ಮಾಹಿತಿಯು ಭವಿಷ್ಯದಲ್ಲಿ ನಿಮಗೆ ಸಂಬಂಧ ಮತ್ತು ನಿರ್ಧಾರದ ರಕ್ಷಾ ಕವಚವಾಗಿರುತ್ತೆ. ಇದು ಟೊಳ್ಳಾದ ಹಕ್ಕು ಅಲ್ಲ, ಅಥವಾ ಇದು ಕೇವಲ ಖಾಲಿ ಮಾತಲ್ಲ. ಮುಂದಿನ ಸಮಯಗಳು ನಿಮಗೆ ಸಾಮಾನ್ಯವಲ್ಲ. ನಿಮ್ಮ ಜೀವನವು ಕೆಲವೇ ಜನರು ಅನುಭವಿಸುವ ನ್ಯಾಯದ ಕಾಕತಾಳೀಯಗಳಿಂದ ಗುರುತಿಸಲ್ಪಟ್ಟಿದೆ. ವಿಧಿ ಇನ್ನು ಮುಂದೆ ತಟಸ್ಥವಾಗಿಲ್ಲ, ಬದಲಾಗಿ ತೀರ್ಪು ಕೊಡುವ ಸಮಯ ಇದು. ನಿಮ್ಮ ಹಣೆಬರಹದಲ್ಲಿ ನಿಮ್ಮ ಜೀವನದ ಪಾಲುದಾರಿಕೆ ಮತ್ತು ಸಮತೋಲನ ಎರಡನ್ನೂ ಬದಲಾಯಿಸುವ ಸಾಮರ್ಥ್ಯ ಇರುವ ಚಿಹ್ನೆಗಳು ಹೊರಹೊಮ್ಮಿವೆ. ಆದರೆ ಇದೆಲ್ಲದರ ನಡುವೆ ಕೂಡ ನೀವು ಅರ್ಥ ಮಾಡಿಕೊಳ್ಬೇಕಾದ ನಿರ್ಣಾಯಕ ಸತ್ಯ ಇದೆ. ನೀವು ನಿಮ್ಮ ಆತ್ಮೀಯ ಗೆಳೆಯ ಅಂತ ನಂಬಿದ ಮತ್ತು ಎಲ್ಲವನ್ನ ಹಂಚಿಕೊಂಡ ವ್ಯಕ್ತಿಯೇ ನಿಮ್ಮ ವಿರುದ್ಧ ಅತ್ಯಂತ ಭಯಾನಕ ಅಸೂಯೆಯ ದೃಷ್ಟಿಯನ್ನು ಪ್ರಯೋಗ ಮಾಡಿದ್ದಾನೆ. ನೀವು ಅವನನ್ನು ನಿಮ್ಮ ಹಿತೈಷಿ, ನಿಮ್ಮ ಸಲಹೆಗಾರ ಅಂತ ಭಾವಿಸಿದ್ದೀರಿ. ಆದರೆ ಅವನು ನಿಮ್ಮ ಸೌಂದರ್ಯವನ್ನು, ನಿಮ್ಮ ಜನಪ್ರಿಯತೆಯನ್ನು ನೋಡಿ ಒಳಗೊಳಗೆ ಉರಿದನು. ಅವನು ನಿಮ್ಮ ಮದುವೆ, ನಿಮ್ಮ ವ್ಯಾಪಾರ, ನಿಮ್ಮ ಮನಸ್ಸಿನ ಶಾಂತಿಯನ್ನು ನಾಶ ಮಾಡೋದಕ್ಕೆ ದ್ವಂದ್ವ ಮಾತುಗಳನ್ನು ಬಳಸಿದನು. ತುಲಾರಾಶಿಯವರೇ, ನೀವು ಶಾಂತಿಯ ರಾಯಭಾರಿಗಳು, ನ್ಯಾಯವನ್ನು ಬಯಸುವವರು. ಯಾರದ್ದೇ ಜಗಳ ಕಂಡ್ರೆ ನಿಮ್ಮ ಮನಸ್ಸು ಕದಡುತ್ತೆ. ನೀವು ಎಂದಿಗೂ ಪಕ್ಷಪಾತ, ವಂಚನೆ ಅಥವಾ ಇತರರ ಸಂಬಂಧವನ್ನು ಮುರಿಯೋದನ್ನು ಹೊಂದಿರೋದಿಲ್ಲ.
ಇಂದಿಗೂ ನೀವು ನಿಮ್ಮ ತಕ್ಕಡಿಯನ್ನು ಒಳ್ಳೆಯ ಕೆಲಸಗಳಿಗೆ ಬಳಸ್ತಾ ಇರ್ತೀರಿ. ಆದರೆ ನಿಮ್ಮ ಈ ನ್ಯಾಯಪರತೆಯನ್ನು ಕೆಲವರು ನಿಮ್ಮ ದೌರ್ಬಲ್ಯ ಅಂತ ತಪ್ಪಾಗಿ ಭಾವಿಸಿದರೂ ಅವರು ನಿಮ್ಮ ಹತ್ತಿರ ಇದ್ಕೊಂಡು ನಿಮ್ಮ ಉಡುಪು, ನಿಮ್ಮ ಸುಗಂಧ ದ್ರವ್ಯ, ನಿಮ್ಮ ಫೋಟೋಗಳನ್ನು ಬಳಸಿ ಸಂಬಂಧ ವಿಚ್ಛೇದನದ ತಂತ್ರ ಮಾಡಿದರು. ನಿಮ್ಮ ಜಾತಕದ ಶುಕ್ರ ಮತ್ತು ರಾಹು ಸ್ಥಾನವನ್ನು ಪರಿಶೀಲನೆ ಮಾಡಿದಾಗ ನಿಮ್ಮ ಮೇಲೆ ನಡೆದ ಪಿತೃದೋಷದ ಸ್ಪಷ್ಟ ಗುರುತುಗಳು ಕಂಡವು. ಹೊರಹೊಮ್ಮಿದ ಸತ್ಯವು ಲಕ್ಷ್ಮೀದೇವಿಗೆ ಬೇಸರವನ್ನು ತರಿಸಿತು. ನೀವು ಅವನಿಗೆ ನಿಮ್ಮ ವಿಶ್ವಾಸವನ್ನು ಅರ್ಪಿಸಿದ್ದೀರಿ ಮತ್ತು ಪ್ರತಿಯಾಗಿ ಅವನು ನಿಮ್ಮನ್ನು ಒಂಟಿಯಾಗಿಸಿ ಸಾಮಾಜಿಕವಾಗಿ ಬಡವನನ್ನಾಗಿ ಮಾಡಲು ಪ್ರಯತ್ನ ಮಾಡಿದ ಎಂಬುದನ್ನು ಅರಿತುಕೊಂಡಾಗ ಅದು ದೊಡ್ಡ ಆಘಾತವಾಯಿತು. ಮುಂದೆ ಏನು ಕಾದಿದೆ, ಯಾವ ಪರಿಹಾರವು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಮತ್ತು ಇಡೀ ಚಿತ್ರ ಹೇಗೆ ಬದಲಾಗುತ್ತೆ ಎಂಬುದನ್ನು ಕಂಡುಹಿಡಿಯೋದಕ್ಕೆ ವಿಡಿಯೋದ ಅಂತ್ಯದವರೆಗೂ ಕೂಡ ಗಮನ ಹರಿಸೋದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ನಿಮ್ಮ ನಿಜವಾದ ಸಮತೋಲನ ಪ್ರಾರಂಭವಾಗುವುದು ಇಲ್ಲಿಂದ. ನೀವು ನಿಮ್ಮ ಜೊತೆಗಾರ ಅಂತ ನಂಬಿದ್ದ ವ್ಯಕ್ತಿ, ಯಾರ ಜೊತೆ ನೀವು ಪ್ರತಿದಿನ ಊಟ ಮಾಡ್ತಿದ್ರೋ ಅವನು ನಿಮ್ಮ ನಾಶವನ್ನು ಬಯಸ್ತಾ ಇದ್ದಾನೆ ಎಂದು ನೀವು ಎಂದಿಗೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಅವನು ಹೊರಗೆ ನಿಮ್ಮ ಶುಭ ಚಿಂತಕನಂತೆ, ಪಾಲುದಾರನಂತೆ ನಡೆಸ್ತಾನೆ. ಆದರೆ ನಿಮ್ಮ ಪ್ರತಿಯೊಂದು ಹೊಸ ಸಂಬಂಧದಲ್ಲೂ ಕೂಡ ಬಿರುಕು ತರೋದಕ್ಕೆ ಶುಕ್ರವಾರದ ರಾತ್ರಿ ಕಪ್ಪು ಎಳ್ಳಿನ ಪೂಜೆ ಮಾಡಿಸಿದ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಪಾಲುದಾರಿಕೆ ಸಂಭವಿಸಿದಾಗಲೆಲ್ಲ ಕೂಡ ಕೆಲವು ಜಗಳಗಳು, ತಪ್ಪು ತಿಳುವಳಿಕೆಗಳು ಸೃಷ್ಟಿಯಾಗ್ತಾ ಇದ್ವು ಮತ್ತು ನೀವು ಯಾವಾಗಲೂ ಅದನ್ನು ನಿಮ್ಮ ಅದೃಷ್ಟ ಅಥವಾ ಹೊಂದಾಣಿಕೆ ಕೊರತೆ ಅಂತ ಭಾವಿಸಿ ಮೌನವಾಗಿ ಇದ್ರಿ. ಆದರೆ ಅದು ಇನ್ನು ಮುಂದೆ ಆಗೋದಿಲ್ಲ. ಗುಪ್ತ ದ್ರೋಹದ ಸಮಯ ಮುಗಿದಿದೆ. ಈಗ ನಿಮ್ಮೊಂದಿಗೆ ನಿಂತಿರುವ ಶಕ್ತಿ ದುರ್ಬಲವಾಗಿಲ್ಲ. ಇದು ಮಹಾಲಕ್ಷ್ಮಿಯ ತುಲಾಭಾರ ಶಕ್ತಿ. ಅವಳು ತನ್ನ ಭಕ್ತನ ಮೇಲೆ ನಡೆದ ಅನ್ಯಾಯವನ್ನು ಎಂದಿಗೂ ಸಹಿಸೋದಿಲ್ಲ. ಅದು ಬಂದಾಗ ಅದು ನಿಮ್ಮ ಮೇಲಿನ ಎಲ್ಲ ದೃಷ್ಟಿದೋಷವನ್ನು ನಾಶ ಮಾಡಿ ಆ ದ್ರೋಹವನ್ನು ಪ್ರಯೋಗಿಸಿದವನಿಗೆ ಅವನದೇ ತಕ್ಕಡಿಯಲ್ಲಿ ತೂಕ ಕಡಿಮೆ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲಿದೆ. ಅಲ್ಲಿ ನಿಮ್ಮ ಶತ್ರುಗಳ ದ್ವಂದ್ವ ನೀತಿಯೇ ಅವರ ವಿರುದ್ಧ ತಿರುಗುತ್ತೆ. ಶೀಘ್ರದಲ್ಲೇ ನೀವು ನಿರೀಕ್ಷಿಸಲು ಸಾಧ್ಯವಾಗದ ಸಂಕೇತಗಳನ್ನು ಸ್ವೀಕಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕನ್ನಡಿ ಒಡೆಯುತ್ತೆ, ನಿಮ್ಮ ಬಟ್ಟೆಗಳು ಹರಿದು ಹೋಗುತ್ತೆ. ಕೆಲವರು ಯಾವುದೇ ಕಾರಣ ಇಲ್ಲದೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ತಾರೆ. ಯಾಕೆಂದರೆ ಅವರ ಕಪಟತನವು ಬಯಲಾಗುವ ಭಯ ಅವರನ್ನು ಕಾಡಲು ಪ್ರಾರಂಭಿಸುತ್ತೆ. ನೀವು ಜಾಗರೂಕರಾಗಿರಬೇಕು. ಯಾರು ಕೊಡುವ ಉಡುಗೊರೆಯನ್ನು ಕುರುಡಾಗಿ ಸ್ವೀಕಾರ ಮಾಡಬಾರ್ದು. ಯಾರಿಗೂ ನಿಮ್ಮ ಖಾಸಗಿ ವಿಷಯಗಳನ್ನು ಹೇಳಬಾರ್ದು. ಪ್ರತಿ ಹೊಗಳಿಕೆಯ ಹಿಂದಿನ ಅಸೂಯೆಯ ಉದ್ದೇಶವನ್ನು ಗ್ರಹಿಸೋದನ್ನು ಕಲೀರಿ. ಯಾಕೆಂದರೆ ನ್ಯಾಯದ ತಕ್ಕಡಿ ತಿರುಗಿದಾಗ ಸುಳ್ಳು ನಿಜವಾದ ಉದ್ದೇಶ ಬಯಲಾಗುತ್ತೆ. ದುರ್ಗಾದೇವಿ ತ್ರಿಶೂಲ ಎತ್ತಿದ್ದಾಳೆ. ಇದು ಸಾಮಾನ್ಯ ಪದವಲ್ಲ, ಆದರೆ ಮೇಲಿನಿಂದ ಕೆಳಕ್ಕೆ ನೇರವಾಗಿ ಬರುತ್ತಿರುವ ಎಚ್ಚರಿಕೆ. ತನ್ನ ಸಿಹಿ ಮಾತು ಮತ್ತು ನಕಲಿ ನಗುವಿನಿಂದ ಇತರರನ್ನು ಬಳಸಿಕೊಂಡು ಅವರ ಸಂಬಂಧಗಳನ್ನು ಒಡೆಯುವ ತನ್ನನ್ನು ಯಾರು ಕೂಡ ಗುರುತಿಸೋದಕ್ಕೆ ಆಗೋದಿಲ್ಲ ಅಂತ ಅಹಂಕಾರ ಮಾಡುವ ಪ್ರತಿಯೊಬ್ಬ ಕಪಟಿಯನ್ನು ಇದು ತಲುಪ್ತಾ ಇದೆ. ಆದರೆ ಈಗ ಇದು ನಿಲ್ಲಲಿದೆ. ಶುಕ್ರನ ಐಶ್ವರ್ಯ ಶಕ್ತಿ ಈಗ ಜಾಗೃತ ಆಗ್ತಾ ಇದೆ. ನಿಮ್ಮ ಮೇಲೆ ಮಾಡಿದ ಸಂಬಂಧದ ಬಂಧನ, ನಿಮ್ಮ ಹಿಂದೆ ಆಡಿದ ಚಾಡಿ ಮಾತುಗಳು, ನಿಮ್ಮ ಸೌಂದರ್ಯಕ್ಕೆ ಹಾಕಿದ ದೃಷ್ಟಿ ಎಲ್ಲವೂ ಅವರ ಮೇಲೆ ಹಿಂದಿರುಗಿ ಬೀಳುವ ಕಾಲ ಬಂದಿದೆ. ಜುಲೈ 3, 2026 ನಂತರದ 15 ದಿನಗಳು ನಿಮಗೆ ಅತ್ಯಂತ ನಿರ್ಣಾಯಕ. ಈ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ಮುರಿದ ತಕ್ಕಡಿ, ಬಾಡಿದ ಗುಲಾಬಿ ಅಥವಾ ಒಂಟಿ ಹಂಸ ಕಂಡರೆ ಅದು ಸಂಕೇತ. ನಿಮ್ಮ ಮನೆಗೆ ಇದ್ದಕ್ಕಿದ್ದಂತೆ ಚಿಟ್ಟೆಗಳು ಬಂದು ಸತ್ತು ಬೀಳೋದಕ್ಕೆ ಪ್ರಾರಂಭಿಸಿದರೆ, ನಿಮ್ಮ ಅಲಂಕಾರದ ವಸ್ತುಗಳು ಪದೇ ಪದೇ ಬಿದ್ದು ಒಡೆದ್ರೆ ಅದನ್ನು ನೀವು ಎಚ್ಚರಗೊಳ್ಬೇಕಾಗುತ್ತೆ. ಇದು ನಿಮ್ಮ ಶತ್ರುಗಳು ಕಳಿಸಿದ ಅಸೂಯೆಯ ಕೊನೆಯ ಅಲೆಯಾಗಿರುತ್ತೆ. ಈಗ ಪರಿಹಾರ ಕೇಳಿ. ಇದು ಶುಕ್ರವಾರ ಮಾತ್ರ ಮಾಡಬೇಕಾದ ಸೌಂದರ್ಯ ಪರಿಹಾರ ಆಗಿರುತ್ತೆ. ಜುಲೈ 3 ನಂತರ ಬರುವ ಮೊದಲ ಶುಕ್ರವಾರ ಸೂರ್ಯೋದಯಕ್ಕೆ ಮುನ್ನ ಎದ್ದು ಹಾಲಿನಿಂದ ಸ್ನಾನ ಮಾಡಿ, ಬಿಳಿ ಅಥವಾ ಗುಲಾಬಿ ಬಟ್ಟೆ ಧರಿಸಿ, ಒಂದು ಬೆಳ್ಳಿ ತಟ್ಟೆಯಲ್ಲಿ ಬಿಳಿ ಹೂವು, 6 ಕರ್ಪೂರ, ಸ್ವಲ್ಪ ಸಕ್ಕರೆ ಇಟ್ಟು ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಜಪ ಮಾಡುವಾಗ ನಿಮ್ಮ ಸಂಬಂಧವನ್ನು ಹಾಳು ಮಾಡಿದವರ ಮುಖ ನೆನಪಿಸಿಕೊಳ್ಳಿ. ಕೇವಲ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ. ಜಪ ಮಾಡಿದ ನಂತರ ಆ ವಸ್ತುಗಳನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಹರಿಯುವ ನೀರಿಗೆ ಅಥವಾ ಲಕ್ಷ್ಮೀ ದೇವಸ್ಥಾನದ ಹುಂಡಿಗೆ ಅರ್ಪಿಸಿ. ಇದನ್ನು ಮಾಡಿದ 6 ಶುಕ್ರವಾರದೊಳಗೆ ನಿಮ್ಮ ಜೀವನದ ಎಲ್ಲ ಅಸಮತೋಲನ ಸರಿಯಾಗುತ್ತೆ. ನಿಮ್ಮ ಸೌಂದರ್ಯಕ್ಕೆ ತೇಜಸ್ಸು ಬರುತ್ತೆ. ನಿಮ್ಮ ಸಂಬಂಧದಲ್ಲಿ ಮಾಧುರ್ಯ ಬರುತ್ತೆ. ವ್ಯಾಪಾರ,
ಮದುವೆ, ಪಾಲುದಾರಿಕೆ ಎಲ್ಲದರಲ್ಲೂ ಕೂಡ ನಿಮಗೆ ಲಾಭದ ಪಾಲು ಸಿಗುತ್ತೆ. ಆದರೆ ನೆನಪಿರಲಿ, ಈ ಪರಿಹಾರದ ನಂತರವೂ ಯಾರಿಗೂ ನಿಮ್ಮನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ. ತುಲಾರಾಶಿಯ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ಬೇಡ ಎಂದು ಹೇಳಲಾಗದೇ ಇರೋದು. ಈಗಿನಿಂದ ನಿಮ್ಮ ಹೌದು ಅಥವಾ ಇಲ್ಲ ಎರಡಕ್ಕೂ ಬೆಲೆ ಇರಲಿ. ನಿಮ್ಮ ಸಮತೋಲನವೇ ನಿಮ್ಮ ಶಕ್ತಿ. ಆಗ ಮಾತ್ರ ಶುಕ್ರ ನಿಮ್ಮನ್ನು ರಾಜನನ್ನಾಗಿ ಮಾಡ್ತಾನೆ. ಆಗಸ್ಟ್ 10, 2026 ಒಳಗೆ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ತಾನಾಗಿಯೇ ಬಂದು ಕ್ಷಮೆ ಕೇಳ್ತಾನೆ. ಅವನು ನಿಮ್ಮ ಹಳೆಯ ಪ್ರೀತಿಯಾಗಿರ್ಬೋದು ಅಥವಾ ವ್ಯಾಪಾರ ಪಾಲುದಾರ ಆಗಿರ್ಬೋದು. ಅವನ ಕಣ್ಣೀರಿಗೆ ಕರಗಬೇಡಿ, ಕ್ಷಮಿಸಿ. ಆದರೆ ನಿಮ್ಮ ಷರತ್ತುಗಳನ್ನು ಸ್ಪಷ್ಟಪಡಿಸಿ. ಯಾಕೆಂದರೆ ಕರ್ಮದ ತಕ್ಕಡಿ ತೂಗ್ತಾ ಇದೆ. ನೀವು ಈಗ ಹೊಸ ಪಾಲುದಾರಿಕೆ ಕಟ್ಟುವ ಸಮಯ. ನಿಮ್ಮ ಆಕರ್ಷಣೆ, ನಿಮ್ಮ ನ್ಯಾಯ, ನಿಮ್ಮ ರಾಜತಾಂತ್ರಿಕತೆ ಮುಂದಿನ 4 ವರ್ಷ ಜಗತ್ತಿಗೆ ಮಾದರಿಯಾಗಲಿದೆ. ಆದರೆ ಈಗ ನೀವು ಆಯ್ಕೆ ಮಾಡುವ ಕಾಲ. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ತುಲಾರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಕಮೆಂಟಲ್ಲಿ ಜೈ ಲಕ್ಷ್ಮಿ ನಾರಾಯಣ ಎಂದು ಬರೆದು ನಿಮ್ಮ ಶುಕ್ರ ಶಕ್ತಿಯನ್ನು ಜಾಗೃತಗೊಳಿಸಿ. ಸೆಪ್ಟೆಂಬರ್ 2026 ಮೊದಲ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಪ್ರವೇಶ ಮಾಡ್ತಾನೆ. ಅವನು ವ್ಯಾಪಾರ ಅಥವಾ ಪ್ರೀತಿ ಎರಡರಲ್ಲೂ ಒಂದರಲ್ಲಿ ನಿಮ್ಮ ಜೀವನ ಬದಲಾಯಿಸ್ತಾನೆ. ಅವನ ಮಾತುಗಳು ಸಮತೋಲನದಿಂದ ಕೂಡಿರುತ್ತೆ. ಆದರೆ ಅವನ ಹಿನ್ನೆಲೆಯನ್ನು ಪರೀಕ್ಷಿಸಿ. ಯಾಕೆಂದರೆ ಈಗ ನಿಮ್ಮ ಏಳಿಗೆಯನ್ನು ನೋಡಿ ಅನೇಕ ಮುಖವಾಡಧಾರಿಗಳು ಬರ್ತಾರೆ. ನೆನಪಿಡಿ, ನಿಜವಾದ ಪಾಲುದಾರ ನಿಮ್ಮನ್ನು ಬಳಸಿಕೊಳ್ಳೋದಿಲ್ಲ, ನಿಮ್ಮನ್ನು ಬೆಳೆಸ್ತಾನೆ. ಶುಕ್ರ ವಕ್ರಿಯನಾದಾಗ ತಪ್ಪು ಸಂಬಂಧ ನಿಮ್ಮ ಬದುಕನ್ನೇ ಅಲುಗಾಡಿಸಬಹುದು. ಆದ್ದರಿಂದ ಹೃದಯದಿಂದ ಅಲ್ಲ, ಬುದ್ಧಿಯಿಂದ ಆಯ್ಕೆ ಮಾಡಿ. ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಕಲಾತ್ಮಕತೆ, ಫ್ಯಾಷನ್, ವಿನ್ಯಾಸ, ಕಾನೂನು, ಮಧ್ಯಸ್ಥಿಕೆ ಯಾವ ಕ್ಷೇತ್ರದಲ್ಲಿ ಇದ್ದರೂ ದೊಡ್ಡ ಹೆಸರು ಬರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಅವಕಾಶ ಬಾಗಿಲು ತಟ್ಟುತ್ತೆ. ಆದರೆ ಅದೇ ಸಮಯಕ್ಕೆ ನಿಮ್ಮ ಮನೆಯಲ್ಲಿ ವಯಸ್ಸಾದ ಸ್ತ್ರೀಯ ಆರೋಗ್ಯದಲ್ಲಿ ಏರುಪೇರಾಗಬಹುದು. ಇದು ನಿಮ್ಮ ಪುಣ್ಯದ ಪರೀಕ್ಷೆ. ಹೆದರಬೇಡಿ. ಪ್ರತಿ ಶುಕ್ರವಾರ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಬಳೆ ಕೊಡಿ. ಲಕ್ಷ್ಮೀ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿ 5 ಶುಕ್ರವಾರ ಸತತವಾಗಿ ಮಾಡಿದರೆ ಆ ನಕಾರಾತ್ಮಕ ಶಕ್ತಿ ಸಂಪೂರ್ಣ ನಾಶವಾಗುತ್ತೆ. ನಿಮ್ಮ ಮನೆಯ ಲಕ್ಷ್ಮಿ ಆರೋಗ್ಯವಾಗಿ ನಗ್ತಾಳೆ. ನವೆಂಬರ್ ಮತ್ತು ಡಿಸೆಂಬರ್ 2026 ನಿಮ್ಮ ಪಾಲಿಗೆ ತಕ್ಕಡಿಯ ನ್ಯಾಯದ ಸಮಯ. ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೋರ್ಟ್ ಕೇಸ್, ಆಸ್ತಿ ವಿವಾದ, ವಿಚ್ಛೇದನ ಪ್ರಕರಣ, ವ್ಯಾಪಾರದ ಬಗ್ಗೆ ಎಲ್ಲದರಲ್ಲೂ ಕೂಡ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ನೀವು ನಿರೀಕ್ಷಿಸಿದ ಮೂಲದಿಂದ ಹಣ ಮತ್ತು ಗೌರವ ಎರಡೂ ಕೂಡ ಬರುತ್ತೆ. ಆದರೆ ಈ ಹಣ ಬಂದ ತಕ್ಷಣ ನಿಮ್ಮ ಸುತ್ತ ಸೌಂದರ್ಯದ ವ್ಯಾಪಾರಿಗಳು ಹೆಚ್ಚಾಗ್ತಾರೆ. ನಿಮ್ಮ ಆಪ್ತರು ಕೂಡ ನಿಮ್ಮ ಹೆಸರನ್ನು ಬಳಸಿಕೊಂಡು ಲಾಭ ಮಾಡೋದಕ್ಕೆ ನೋಡ್ತಾರೆ. ಯಾರಿಗೂ ನಿಮ್ಮ ಬ್ರ್ಯಾಂಡ್ ಅಥವಾ ಹೆಸರನ್ನು ಉಚಿತವಾಗಿ ಕೊಡುವ ಮುನ್ನ 3 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಈ ಹೆಸರು ನಿಮ್ಮ ಮುಂದಿನ 10 ವರ್ಷದ ಬಂಡವಾಳ ಆಗಿರುತ್ತೆ. 2027 ಜನವರಿಯಿಂದ ನಿಮ್ಮ ವೈವಾಹಿಕ ಜೀವನ ಮತ್ತು ವ್ಯಾಪಾರ ಪಾಲುದಾರಿಕೆ ಶಿಖರ ತಲುಪುತ್ತೆ. ನೀವು ಒಂಟಿಯಾಗಿದ್ದರೆ ನಿಮ್ಮ ಆತ್ಮವಿಶ್ವಾಸ ಸಿಗ್ತಾರೆ. ಮದುವೆಯಾಗಿದ್ದರೆ ಸಂಬಂಧದಲ್ಲಿ ಹೊಸ ಪ್ರೀತಿ ಅನ್ನೋದು ಚಿಗುರುತ್ತೆ. ವ್ಯಾಪಾರದಲ್ಲಿ ಇದ್ದರೆ ನಂಬಿಕಸ್ಥ ಪಾಲುದಾರ ಸಿಗ್ತಾನೆ. ಆದರೆ ಇದೇ ಸಮಯಕ್ಕೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಸಂಗಾತಿಯ ಬಗ್ಗೆ ಇಲ್ಲಸಲ್ಲದ ಚಾಡಿ ಹೇಳ್ಬೋದು. ಗಾಬರಿಯಾಗಬೇಡಿ, ಅದು ಅವರ ಅಂತ್ಯದ ಆರಂಭ. ನಿಮ್ಮ ಸತ್ಯಕ್ಕೆ ಲಕ್ಷ್ಮೀ ದೇವಿಯ ಸಾಕ್ಷಿಯಾಗ್ತಾಳೆ. ನೀವು ನಿಮ್ಮ ಸಂಗಾತಿಯನ್ನು ನಂಬಿದರೆ ಸಾಕು, ಅವರ ಸುಳ್ಳೇ ಅವರನ್ನು ಸುಡುತ್ತೆ. ಫೆಬ್ರವರಿ 2027 ನಿಮ್ಮ ಜೀವನದಲ್ಲಿ ನ್ಯಾಯ ತಕ್ಕಡಿ ಸಂಕೇತ ಮತ್ತೆ ಕಾಣಿಸಿಕೊಳ್ಳುತ್ತೆ. 2 ಮನೆ, 2 ಕಾರು, 2 ಆದಾಯ ಮೂಲ, 2 ದೊಡ್ಡ ಆಫರ್ ನಿಮ್ಮ ಮುಂದೆ ನಿಲ್ಲುತ್ತೆ. ಈ ಬಾರಿ ಗೊಂದಲ ಬೇಡ. ನಿಮ್ಮ ಜನ್ಮ ಜಾತಕದಲ್ಲಿ ಶುಕ್ರ ಸ್ವಕ್ಷೇತ್ರ ಅಥವಾ ಉಚ್ಚನಾಗಿದ್ದರೆ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಆಯ್ಕೆಯೇ ಸರಿ. 2ನೇ ಆಯ್ಕೆ ಎಷ್ಟೇ ಹಣ ತಂದರೂ ನೆಮ್ಮದಿ ಕೊಡೋದಿಲ್ಲ. ಅದು ಕೇತುವಿನ ಮಾಯೆ. ನೀವು ಬಿಳಿ ಪಾರಿವಾಳ ಅಥವಾ ಬಿಳಿ ಹೂವನ್ನು ನೋಡಿದ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಿ. ಅದು ಲಕ್ಷ್ಮಿಯ ಒಪ್ಪಿಗೆ. ಮಾರ್ಚ್ 2027 ನಿಮ್ಮ ಮಾತು, ನಿಮ್ಮ ಸಲಹೆ, ನಿಮ್ಮ ಮಧ್ಯಸ್ಥಿಕೆ ವೈರಲ್ ಆಗುತ್ತೆ. ಲಕ್ಷಾಂತರ ಜನ ನಿಮ್ಮನ್ನು ನ್ಯಾಯ ದೇವತೆ ಅಂತ ಕರೀತಾರೆ. ಆದರೆ ಅದೇ ಸಮಯಕ್ಕೆ ನಿಮ್ಮ ಹಳೆಯ ಶತ್ರು ಅಂತ ಹೇಳಿಕೊಳ್ಳುವ ಒಬ್ಬ ವ್ಯಕ್ತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಅವನ ಉದ್ದೇಶ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಗೆ ಕಳಂಕ ತರೋದು. ಭಯಪಡಬೇಡಿ. ನೀವು ಸಮತೋಲನದ ಹಾದಿಯಲ್ಲಿದ್ದರೆ ಯಾವ ಮಾಧ್ಯಮವೂ ನಿಮ್ಮನ್ನು ಸೋಲಿಸೋದಕ್ಕೆ ಆಗೋದಿಲ್ಲ. ಆ ತಿಂಗಳು ಪ್ರತಿ ಮಂಗಳವಾರ ದುರ್ಗೆಗೆ ಕುಂಕುಮಾರ್ಚನೆ ಮಾಡಿ. ನಿಮ್ಮ ಹೆಸರಿಗೆ ಮೆತ್ತಿದ ಕಪ್ಪು ಮಸಿ 9 ದಿನದಲ್ಲಿ ತಾನಾಗಿಯೇ ಮಾಸಿ ಹೋಗುತ್ತೆ. ಏಪ್ರಿಲ್ 2027 ನಿಮ್ಮ ಮನೆ ಬದಲಾವಣೆ, ನಗರ ಬದಲಾವಣೆ ಅಥವಾ ಕಚೇರಿ ನವೀಕರಣ ಆಗುತ್ತೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ, ಇದು ನಿಮ್ಮ ಐಶ್ವರ್ಯ ಕೇಂದ್ರ ಬದಲಾವಣೆ. ಹೊಸ ಜಾಗಕ್ಕೆ ಕಾಲಿಟ್ಟ ದಿನ ಮನೆಯ ಆಗ್ನೇಯ ಮೂಲೆಯಲ್ಲಿ ಲಕ್ಷ್ಮಿಯ ಫೋಟೋ ಹಾಕಿ ಪ್ರತಿ ಶುಕ್ರವಾರ ಅದಕ್ಕೆ ಮಲ್ಲಿಗೆ ಹೂವಿನ ಹಾರ ಹಾಕಿ
ನಿಮ್ಮ ಹೊಸ ಮನೆಯಲ್ಲಿ ಯಾವುದೇ ದಾರಿದ್ರ್ಯ ನೆಲೆಸಲು ಸಾಧ್ಯವಿಲ್ಲ. ನಿಮ್ಮ ಕೀರ್ತಿ ಆ ಮನೆಯಿಂದ 7 ಸಮುದ್ರ ದಾಟಿ ಹರಡುತ್ತೆ. ಮೇ 2027ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಜಾಗೃತವಾಗುತ್ತೆ. ನೀವು ಯಾರನ್ನು ನೋಡಿ ನಗುತ್ತೀರೋ ಅವರು ನಿಮ್ಮವರಾಗ್ತಾರೆ. ನೀವು ಯಾವ ವ್ಯಾಪಾರವನ್ನು ಮುಟ್ತೀರೋ ಅದು ಲಾಭ ತರುತ್ತೆ. ಯಾರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀರೋ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಸುಂದರವಾಗಿಟ್ಟುಕೊಳ್ಳಿ. ಅಸೂಯೆ ಪಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ. ನಿಮ್ಮ ಶಕ್ತಿ ಈಗ ಐಶ್ವರ್ಯದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ನಗು ಮುಖ ನೋಡಿ ನನ್ನ ಜೀವನ ಸುಂದರವಾಗಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ನ್ಯಾಯ ಬಯಲಾಗುತ್ತೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ನಿಮ್ಮ ರಹಸ್ಯ ಹೇಳಿದ್ದೀರೋ ಅಥವಾ ಯಾರ ಮಾತಿಗೆ ನಿಮ್ಮ ಸಂಬಂಧವನ್ನು ಮುರಿದುಕೊಂಡಿದ್ದೀರೋ ಅವರ ನಿಜವಾದ ಆಟ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೇ ಎಲ್ಲವನ್ನ ಬಯಲು ಮಾಡುತ್ತೆ. ಆ ದಿನ ನೀವು ಸುಮ್ಮನೆ ಕುಳಿತು ನೋಡುತ್ತೀರಿ. ನಿಮ್ಮ ನೆಮ್ಮದಿಗೆ ಕಾರಣರಾದವರು ತಾವಾಗಿಯೇ ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ. ಅಂದು ನಿಮಗೆ ಗೊತ್ತಾಗುತ್ತೆ ಲಕ್ಷ್ಮೀನಾರಾಯಣರು ನಿಮ್ಮ ಜೊತೆ ಪ್ರತಿಕ್ಷಣ ಇದ್ದಾರೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು. ಮೇ 2027ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಜಾಗೃತವಾಗುತ್ತೆ. ನೀವು ಯಾರನ್ನು ನೋಡಿ ನಗುತ್ತೀರೋ ಅವರು ನಿಮ್ಮವರಾಗ್ತಾರೆ. ನೀವು ಯಾವ ವ್ಯಾಪಾರವನ್ನು ಮುಟ್ತೀರೋ ಅದು ಲಾಭ ತರುತ್ತೆ. ಯಾರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀರೋ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಸುಂದರವಾಗಿಟ್ಟುಕೊಳ್ಳಿ. ಅಸೂಯೆ ಪಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ. ನಿಮ್ಮ ಶಕ್ತಿ ಈಗ ಐಶ್ವರ್ಯದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ನಗು ಮುಖ ನೋಡಿ ನನ್ನ ಜೀವನ ಸುಂದರವಾಗಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ನ್ಯಾಯ ಬಯಲಾಗುತ್ತೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ನಿಮ್ಮ ರಹಸ್ಯ ಹೇಳಿದ್ದೀರೋ ಅಥವಾ ಯಾರ ಮಾತಿಗೆ ನಿಮ್ಮ ಸಂಬಂಧವನ್ನು ಮುರಿದುಕೊಂಡಿದ್ದೀರೋ ಅವರ ನಿಜವಾದ ಆಟ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೇ ಎಲ್ಲವನ್ನ ಬಯಲು ಮಾಡುತ್ತೆ. ಮೇ 2027ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಜಾಗೃತವಾಗುತ್ತೆ. ನೀವು ಯಾರನ್ನು ನೋಡಿ ನಗುತ್ತೀರೋ ಅವರು ನಿಮ್ಮವರಾಗ್ತಾರೆ. ನೀವು ಯಾವ ವ್ಯಾಪಾರವನ್ನು ಮುಟ್ತೀರೋ ಅದು ಲಾಭ ತರುತ್ತೆ. ಯಾರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀರೋ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಸುಂದರವಾಗಿಟ್ಟುಕೊಳ್ಳಿ. ಅಸೂಯೆ ಪಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ. ನಿಮ್ಮ ಶಕ್ತಿ ಈಗ ಐಶ್ವರ್ಯದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ನಗು ಮುಖ ನೋಡಿ ನನ್ನ ಜೀವನ ಸುಂದರವಾಗಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ನ್ಯಾಯ ಬಯಲಾಗುತ್ತೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ನಿಮ್ಮ ರಹಸ್ಯ ಹೇಳಿದ್ದೀರೋ ಅಥವಾ ಯಾರ ಮಾತಿಗೆ ನಿಮ್ಮ ಸಂಬಂಧವನ್ನು ಮುರಿದುಕೊಂಡಿದ್ದೀರೋ ಅವರ ನಿಜವಾದ ಆಟ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೇ ಎಲ್ಲವನ್ನ ಬಯಲು ಮಾಡುತ್ತೆ. ಮೇ 2027ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಜಾಗೃತವಾಗುತ್ತೆ. ನೀವು ಯಾರನ್ನು ನೋಡಿ ನಗುತ್ತೀರೋ ಅವರು ನಿಮ್ಮವರಾಗ್ತಾರೆ. ನೀವು ಯಾವ ವ್ಯಾಪಾರವನ್ನು ಮುಟ್ತೀರೋ ಅದು ಲಾಭ ತರುತ್ತೆ. ಯಾರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀರೋ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಸುಂದರವಾಗಿಟ್ಟುಕೊಳ್ಳಿ. ಅಸೂಯೆ ಪಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ. ನಿಮ್ಮ ಶಕ್ತಿ ಈಗ ಐಶ್ವರ್ಯದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ನಗು ಮುಖ ನೋಡಿ ನನ್ನ ಜೀವನ ಸುಂದರವಾಗಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ನ್ಯಾಯ ಬಯಲಾಗುತ್ತೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ನಿಮ್ಮ ರಹಸ್ಯ ಹೇಳಿದ್ದೀರೋ ಅಥವಾ ಯಾರ ಮಾತಿಗೆ ನಿಮ್ಮ ಸಂಬಂಧವನ್ನು ಮುರಿದುಕೊಂಡಿದ್ದೀರೋ ಅವರ ನಿಜವಾದ ಆಟ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೇ ಎಲ್ಲವನ್ನ ಬಯಲು ಮಾಡುತ್ತೆ. ಮೇ 2027ರಿಂದ ನಿಮ್ಮ ಆಕರ್ಷಣಾ ಶಕ್ತಿ ಜಾಗೃತವಾಗುತ್ತೆ. ನೀವು ಯಾರನ್ನು ನೋಡಿ ನಗುತ್ತೀರೋ ಅವರು ನಿಮ್ಮವರಾಗ್ತಾರೆ. ನೀವು ಯಾವ ವ್ಯಾಪಾರವನ್ನು ಮುಟ್ತೀರೋ ಅದು ಲಾಭ ತರುತ್ತೆ. ಯಾರ ಬಗ್ಗೆ ಒಳ್ಳೆಯದನ್ನು ಬಯಸ್ತೀರೋ ಅವರಿಗೆ ಒಳ್ಳೆಯದೇ ಆಗುತ್ತೆ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಸುಂದರವಾಗಿಟ್ಟುಕೊಳ್ಳಿ. ಅಸೂಯೆ ಪಡಬೇಡಿ, ಯಾರನ್ನು ದ್ವೇಷ ಮಾಡಬೇಡಿ. ನಿಮ್ಮ ಶಕ್ತಿ ಈಗ ಐಶ್ವರ್ಯದ ಮಟ್ಟ ತಲುಪಿದೆ. ಇದನ್ನು ದುರುಪಯೋಗಪಡಿಸಿಕೊಂಡ್ರೆ ಅದು ನಿಮಗೆ ತಿರುಗುಬಾಣವಾಗುತ್ತೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮ ನಗು ಮುಖ ನೋಡಿ
ನನ್ನ ಜೀವನ ಸುಂದರವಾಗಲಿ ಅಂತ 3 ಬಾರಿ ಹೇಳಿಕೊಳ್ಳಿ. ಜೂನ್ 2027ರಲ್ಲಿ ನಿಮ್ಮ ಜೀವನದ ದೊಡ್ಡ ನ್ಯಾಯ ಬಯಲಾಗುತ್ತೆ. ನೀವು ಯಾರನ್ನ ಸ್ನೇಹಿತ ಅಂತ ನಂಬಿ ನಿಮ್ಮ ರಹಸ್ಯ ಹೇಳಿದ್ದೀರೋ ಅಥವಾ ಯಾರ ಮಾತಿಗೆ ನಿಮ್ಮ ಸಂಬಂಧವನ್ನು ಮುರಿದುಕೊಂಡಿದ್ದೀರೋ ಅವರ ನಿಜವಾದ ಆಟ ಜಗತ್ತಿಗೆ ಗೊತ್ತಾಗುತ್ತೆ. ನೀವು ಏನೂ ಮಾಡಬೇಕಾಗಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವೇ ಎಲ್ಲವನ್ನ ಬಯಲು ಮಾಡುತ್ತೆ.